ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ವಿತ್ ಭರತ್. ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್? ನಾನು ಸೂಪರ್ ಆಗಿದ್ದೀನಿ, ಸೂಪರ್ ಆಗಿರಿ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ಇವತ್ತಿನ 34ನೇ ಟೆಕ್ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಈ ಒಂದು ಬೆಂಕಿಯಾದ ಟೆಕ್ ನ್ಯೂಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎರಡು ಹೊಸಬ್ರು ನಾನು ಟೆಕ್ ರು ಚಾನಲ್ ನೋಡ್ತಾ ಇದ್ದು, ದಯವಿಟ್ಟು ನಾನು ಟೆಕ್ ರು ಚಾನಲ್ ಸಬ್ಸ್ಕ್ರೈಬ್ ಆಗೋಣ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಫ್ರೆಂಡ್ಸ್. ಈ ಒಂದು ಟೆಕ್ ನ್ಯೂಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಅದಕ್ಕೆ ದಯವಿಟ್ಟು ಸ್ಕಿಪ್ ಮಾಡಿದೆ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಆಮೇಲೆ ನಿಮ್ಮದು ಯಾವ ಫೇವ್ರೆಟ್ ಟೆಕ್ ನ್ಯೂಸ್ ಆಯ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ತಿಳಿಸಿ. ಸೊ ಬನ್ನಿ ಇವತ್ತಿನ ಟೆಕ್ ನ್ಯೂಸ್ನ ಶೇರ್ ಮಾಡೋಣ. ಇವತ್ತಿನ ಮೊದಲನೇ ನ್ಯೂಸ್ ನೋಡ್ಕೊಂಡ್ರೆ ಒಂದು ಮೈಂಡ್ ಬ್ಲೋಯಿಂಗ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಒಂದು ನ್ಯೂಸ್ ಏನಂದರೆ, ಈ ನ್ಯೂಸ್ ಬಂದ್ಬಿಟ್ಟು ಒನ್ ಪ್ಲಸ್ ಅವರು ಒಂದು ಸ್ಪೆಷಲ್ ಎಡಿಷನ್ ತರ್ತಾ ಇದ್ದಾರೆ OnePlus 12Rಗೆ. OnePlus 12Rಗೆ ಏನು ಸ್ಪೆಷಲ್ ಎಡಿಷನ್ ತರ್ತಿದ್ರು ಅಂದರೆ ಜೆನ್ಸಿ ಇಂಪ್ಯಾಕ್ಟ್ ಜೊತೆ ಇವರು ಕೊಲಾಬ್ರೇಟ್ ಆಗಿ OnePlus ಅವರು ಒಂಥರ ಸ್ಪೆಷಲ್ ಆಗಿ ಎಡಿಷನ್ ತರ್ತಿದ್ದಾರಂತೆ. ಸೊ ನಮ್ಮ ಭಾರತಕ್ಕೆ 28ನೇ ಫೆಬ್ರವರಿಗೆ ಲಾಂಚ್ ಆಗುತ್ತಂತೆ ಈ ಒಂದು ಎಡಿಷನ್. ನೋಡ್ತಾರೆ ಸ್ಕ್ರೀನ್ ತೋರಿಸ್ತೀನಿ. ಲುಕ್ ಇದು ಅಷ್ಟೊಂದೇನು ಹೆವಿ ಲುಕ್ ಇಲ್ಲ, ಓಕೆ ಲುಕ್ ಅಂತ ಹೇಳ್ಬೋದು. ಸೊ ಸ್ಪೆಷಲ್ ಎಡಿಷನ್ ಅಲ್ವಾ ಫ್ರೆಂಡ್ಸ್, ಇದು ಏನಾದರೂ ಎಕ್ಸಸರೀಸ್ ಕೊಡ್ತಾರಾ, ಎಕ್ಸ್ಟ್ರಾ ಏನಾದರೂ ಅಂತ ನೋಡಬೇಕು. ಮತ್ತು ಪ್ರೈಸ್ ಹೇಗಿರುತ್ತೆ ಇದೇ ಮೇನು ಅಂತ ಹೇಳಬೇಕು. ಸ್ವಲ್ಪ ಲೋ ಪ್ರೈಸ್ ತರ್ತಾರ ಅಥವಾ ಸ್ವಲ್ಪ ಕಾಸ್ಟ್ಲಿ ಆಗಿ ತರ್ತಾರ ಅಂತ ಸೊ ನೋಡಬೇಕಾಗುತ್ತೆ 28ನೇ ಫೆಬ್ರವರಿಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಸೂಪರ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಒಂದು ನ್ಯೂಸ್ ಏನಂದರೆ, ಈ ನ್ಯೂಸ್ ಬಂದ್ಬಿಟ್ಟು ಆ್ಯಪಲ್ iOS 17.4 ತುಂಬ ಅಪ್ಡೇಟ್ಸ್ ಬರ್ತಿದೆ. ಅದಕ್ಕಿಂತ ಮುಂಚೆ ಇದು ಚಾರ್ಜ್ ಸೈಕಲ್ ಎಲ್ಲ ಐಫೋನಲ್ಲೂ ಚಾರ್ಜ್ ಸೈಕಲ್ ಇದ್ದೇ ಇರುತ್ತೆ. ಮ್ಯಾಕ್ಸಿಮಮ್ಮು 500 ಇರುತ್ತೆ. ಹೌದು, ಮ್ಯಾಕ್ಸಿಮಮ್ 500 ಇದು ಚಾರ್ಜ್ ಸೈಕಲ್ ಇರುತ್ತೆ. ಆದರೆ ಈ ಒಂದು ಚಾರ್ಜ್ ಸೈಕಲ್ ಖಾಲಿ ಆಗಿದ್ರೆ 60ರಿಂದ 80% ನಿಮ್ಮ ಒಂದು ಬ್ಯಾಟ್ರಿ ಡ್ರಾಪ್ ಆಗುತ್ತೆ. ಸೊ ಇದು ಚಾರ್ಜ್ ಸೈಕಲ್ ನಿಮ್ಮ ಒಂದು ಬ್ಯಾಟ್ರಿ ಮೇಂಟೈನ್ ಮಾಡೋಕ್ಕೆ ಚೆನ್ನಾಗಿ ಈ ಒಂದು ಚಾರ್ಜ್ ಸೈಕಲ್ ಇರುವಂತಹದ್ದು. ಆದರೆ ಈ iOS 17.4 ಅಪ್ಡೇಟಲ್ಲಿ ಏನು ಬರ್ತಿದೆ ಅಂದರೆ, ನೋಡ್ತಾರ ಸ್ಕ್ರೀನಲ್ಲಿ ತೋರಿಸ್ತಾನೆ ನಿಮಗೆ. ಸೊ 1000 ಚಾರ್ಜ್ ಸೈಕಲ್ ಕೊಡ್ತಾರಂತ ಈ ಒಂದು ಅಪ್ಡೇಟ್ನಲ್ಲಿ. ಒಳ್ಳೆಯ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೊ ಇದು ಬೇರೆ 15 ಸೀರೀಸ್ಗಷ್ಟೇ. ಸೊ 14, 13 ಸೀರೀಸ್ಗೆ ಇಲ್ಲ. ಅದಕ್ಕೇನಾದರೂ ಸ್ವಲ್ಪ ಅಡ್ವಾಂಟೇಜ್ ಏನಾದರೂ ಕೊಡಬೇಕಿತ್ತು, ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 1-2 ಸೀರೀಸ್ಗೆ. ಈ ಒಂದು ನ್ಯೂಸ್ಗೆ ನಿಮ್ಮ ಒಂದು ಅಭಿಪ್ರಾಯವೇನಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ಕನ್ನಡದಲ್ಲಿ ತಿಳಿಸಿ ಫ್ರೆಂಡ್ಸ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಕ್ರೇಜಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ನ್ಯೂಸ್ ಏನಂದರೆ, ಸೋನಿ ಅಂದರೆ ಪ್ಲೇಸ್ಟೇಷನ್ 5 ಆಲ್ರೆಡಿ ಲಾಂಚ್ ಆಗಿದೆ. ಪ್ಲೇಸ್ಟೇಷನ್ 5 Pro ಬರ್ತಿದೆ. ಹೌದು, ರೂಲ್ಸ್ ಪ್ರಕಾರ ನೋಡ್ಕೊಂಡಾಗ ಇದು ಏಪ್ರಿಲ್ ಲಾಂಚ್ ಆಗುತ್ತಂತೆ. ಸೊ ಇನ್ನೂ ಡಬಲ್ ಪವರ್ಫುಲ್ ಇರುತ್ತಂತೆ 5ಗಿಂತ. ಸೊ ಇದು ಬಂದ್ಬಿಟ್ಟು ಪವರ್ಫುಲ್ ಆಗಿ ಚಿಪ್ಸೆಟ್ ತರಬಹುದಾ ಅಂತ ನನ್ನ ಒಂದು ಅಭಿಪ್ರಾಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಸೂಪರ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಒಂದು ನ್ಯೂಸ್ ಏನಂದರೆ, ಈ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ G Fold 6 ಇದ್ರ ಬಗ್ಗೆ ಸಖತ್ತಾಗಿ ರೂಮರ್ಸ್ ಬರ್ತಿದೆ. ಹೌದು, 1 by 1 ನೋಡ್ಕೊಂಡು ಹೋಗೋಣ. ಮೊದಲನೆಯ ರೂಮರ್ ಬಂದ್ಬಿಟ್ಟು ಏನಂದರೆ, ಎಸ್ ಪೆನ್ ಬಂದ್ಬಿಟ್ಟು ನಿಮಗೆ ಕೇಸ್ ಜೊತೆ ಬರ್ತಾಯಿತ್ತು, ಆದರೆ ಈಗ ಇನ್ಬಿಲ್ಟ್ ಆಗಿ ಬರುತ್ತಂತೆ ಮೊಬೈಲ್ ಜೊತೆನೆ. ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದು ಮೊದಲನೇ ರೂಮರ್ಸ್. ಎರಡನೆಯ ರೂಮರ್ಸ್ ಬಂದ್ಬಿಟ್ಟು ಏನಂದರೆ, ಈ ರೂಮರ್ಸ್ ಪ್ರಕಾರ ನೋಡ್ಕೊಂಡಾಗ ಇವರು ಕ್ಯಾಮ್ರಾ ಮೇಲೆ ತುಂಬ ಫೋಕಸ್ ಮಾಡ್ತಿದ್ದಾರಂತೆ. OnePlus ಕಂಪೇರ್ ಮಾಡಿದ್ರೆ G Fold 5ಗೆ, ಸ್ಯಾಮ್ಸಂಗ್ G Fold 5 ಇದು OnePlus ಇದು ಓಪನ್ ಐತಲ್ಲ ವಿನ್ ಆಗುತ್ತೆ ಕ್ಯಾಮ್ರಾದಲ್ಲಿ. ಸೊ ಸೂಪರಾಗಿ ತೊಗೊಳುತ್ತೆ ಫೋಟೋಸ್ ಅದೆಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇವರು ಕ್ಯಾಮ್ರಾ ಮೇಲೆ ತುಂಬ ಫೋಕಸ್ ಮಾಡ್ತಿದ್ದಾರೆ ಅಂತ ಒಂದು ರೂಮರ್ಸು. ಮತ್ತು ಥಿಕ್ನೆಸ್ ಐತಲ್ಲ, ಥಿಕ್ನೆಸ್ ಬಂದ್ಬಿಟ್ಟು 13 mm ಇತ್ತು. ನಾವು G Fold 5 ನೋಡಿದಾಗ 13 mm. ಆದರೆ G Fold 6 ಇದರಲ್ಲಿ 11 mm ಬರುತ್ತಂತೆ, ಅಂದರೆ 11 mm. ಇದು ನಾವು ಕಂಪೇರ್ ಮಾಡಿಕೊಂಡ್ರೆ OnePlus ಓಪನ್ಗೆ ಅದು 11.7 mm ಇರುವಂಥದ್ದು. ಸೊ ಇನ್ನು ಸೂಪರಾಗಿ ತಿನ್ನಾಗಿ ತರ್ತಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಸ್ಕ್ರೀನ್ ಆಗಿ ದೊಡ್ಡದಿರುತ್ತಂತೆ ಈ ಸತಿ. ಸೊ ಸ್ಕ್ರೀನ್ ದೊಡ್ಡದಾಗಿರುತ್ತಂತೆ.
ಅಂತ ಒಂದು ರೂಮರು. ಮತ್ತು ಏಪ್ರಿಲಲ್ಲಿ ಇದು ಲಾಂಚ್ ಆಗತ್ತಂತೆ ಇದು. ಸೊ ಏಪ್ರಿಲಲ್ಲಿ ಅಥವಾ ಆಗಸ್ಟಲ್ಲಿ ಲಾಂಚ್ ಆಗ್ಬೋದಂತ ಒಂದು ರೂಮರ್ಸು. ಜಸ್ಟ್ ರೂಮರ್ಸ್ ಇದು, ಏನೋ ಸ್ಯಾಮ್ಸಂಗ್ ಅವರು ಅಫಿಷಿಯಲ್ ಆಗಿ ಈ ಥರ ಮಾಡ್ತೀವಿ ಆ ಥರ ಮಾಡ್ತೀವಿ ಅಂತ ಏನೂ ಹೇಳಿಲ್ಲ. ಸೊ ಜಸ್ಟ್ ರೂಮರ್ಸ್ ಪ್ರಕಾರ ನಿಮ್ಗೆ ಹೇಳಿದ್ದು. ನಿಮ್ಗೆ ಯಾವ ರೂಮರ್ ಇಷ್ಟ ಆಯಿತು, ಯಾವ ಫೇವ್ರೆಟ್ ರೂಮರ್ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಂತ ತಿಳಿಸಿ. ಇನ್ನು ಮುಂದಿನ ಟೆಕ್ನಸ್ ಬಂದ್ಬಿಟ್ಟು ಒಂದು ಬೆಂಕಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಒಂದು ನ್ಯೂಸ್ ಏನಂದರೆ, ಈ ನ್ಯೂಸ್ ಬಂದ್ಬಿಟ್ಟು CSL ಇಂದ. CSL ಒಂದು ಬ್ರಿಟಿಷ್ ಕಂಪನಿ. ಹೌದು, ಈ ಒಂದು ಬ್ರಿಟಿಷ್ ಕಂಪನಿ ಒಂದು ಚೆನ್ನಾಗಿ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ಸೊ ಆ್ಯಕ್ಚುಲಿ ಟೆಸ್ಟ್ ಮಾಡ್ತಾಯಿರೋ ಒಂದು ನ್ಯೂ ಟೆಕ್ನಾಲಜಿ ತರ್ತಿದ್ದಾರೆ ಇವರು. ಆ ಒಂದು ಟೆಕ್ನಾಲಜಿ ಯಾವುದಂದರೆ RSIM, ಹೊಸ ಸಿಮ್ ಟೆಕ್ನಾಲಜಿ ಇದು. ಇದೇನು ಸಿಮ್ ಟೆಕ್ನಾಲಜಿ ಅಂತ ಕೇಳ್ತೀರಾ? ಏನಂದರೆ ಅದು, ಈ ಒಂದು ಸಿಮ್ ಟೆಕ್ನಾಲಜಿ, ಒಂದು ಸಿಮ್ ಮೂಲಕ ಒಂದೇ ನಂಬರಲ್ಲಿ 2 ಟೆಲಿಕಾಮ್ ಆಪ್ರೇಟರ್ನ ನೀವು ಯೂಸ್ ಮಾಡ್ಬೋದು. ಹೌದು, ಕೇವಲ ಒಂದು ನಂಬರಲ್ಲಿ ಅಂದರೆ ಶಾಕಿಂಗ್ ಅದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಉದಾಹರಣೆಗೆ ಏರ್ಟೆಲ್ಲು, ಜಿಯೋ. ಸೊ ಇದೆರಡು ರೀಚಾರ್ಜ್ ಮಾಡ್ಬೋದು. ಸೊ ಪ್ಲ್ಯಾನ್ ಕೂಡ ಯೂಸ್ ಮಾಡಬಹುದು. ಇದ್ರ ಬಗ್ಗೆ ಟೆಸ್ಟಿಂಗ್ ಅಷ್ಟೇ ಮಾಡ್ತಿದ್ದಾರೆ. ಸಕ್ಸೀಡ್ ಆದರೆ ಪಕ್ಕ ಇದೇ ನಮ್ಮ ಒಂದು ಫ್ಯೂಚರ್ ಸಿಮ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. RSIM ಸೊ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. RSIMದು ಟೆಕ್ನಾಲಜಿ. ಈ ಒಂದು ನ್ಯೂಸ್ಗೆ ನಿಮ್ಮ ಒಂದು ಅಭಿಪ್ರಾಯವೇನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಕ್ರೇಜಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಏನಂದರೆ, ಈ ನ್ಯೂಸ್ ಬಂದ್ಬಿಟ್ಟು ಶಾಮಿ ಅವರಿಂದ. ಶಾಮಿ 14 ಅಲ್ಟ್ರಾ ಚೀನಾದಲ್ಲಿ ಆಲ್ರೆಡಿ ಲಾಂಚ್ ಆಗಿದೆ. ಈ ಒಂದು ಫುಡ್ ಬೆಂಕಿ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಬಂದ್ಬಿಟ್ಟು ಸ್ಪೆಸಿಫಿಕೇಶನ್ಸ್ 1 by 1 ಹೇಳ್ತಾ ಇರ್ತೀನಿ. ನೋಡ್ತಾ ಇರೋ ಸ್ಕ್ರೀನ್ ತೋರಿಸ್ತಾನೆ ನಿಮಗೆ. ಸೊ ಡಿಸ್ಪ್ಲೇ ಬಂದ್ಬಿಟ್ಟು 6.73 ಇಂಚಸ್ನ LTPO 2K AMOLED ಡಿಸ್ಪ್ಲೇ, ಸೂಪರ್ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರಾಸೆಸರ್, ತುಂಬ ಪವರ್ಫುಲ್ ಪ್ರಾಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಕ್ಯಾಮ್ರಾ ಸೆಟಪ್ ಬಂದ್ಬಿಟ್ಟು ಹಿಂದೆ 4 ಕ್ಯಾಮ್ರಾ ಇರುವಂಥ ಕ್ವಾಡ್ ಕ್ಯಾಮ್ರಾ ಸೆಟಪ್ಪು. ಸೊ ಸರ್ಕಲಾಗಿ ತಂದಿದ್ದಾರೆ. 50 ಮೆಗಾಪಿಕ್ಸೆಲು ಮೈನ್ ಕ್ಯಾಮ್ರಾ, ಅಲ್ಟ್ರಾ ವೈಡ್ ಕ್ಯಾಮ್ರಾ, 2 ಪೆರಿಸ್ಕೋಪಿಕ್ ಕ್ಯಾಮ್ರಾ ಐತೆ. ಒಂದು ಪೆರಿಸ್ಕೋಪಿಕ್ ಕ್ಯಾಮ್ರಾ 3.2x ಝೂಮ್ ಮಾಡುತ್ತೆ, ಇನ್ನೊಂದು ಪೆರಿಸ್ಕೋಪಿಕ್ ಕ್ಯಾಮ್ರಾ 5x ಝೂಮ್ ಮಾಡುತ್ತೆ. ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು 32 ಮೆಗಾಪಿಕ್ಸೆಲ್ ಇರುವಂಥ ಫ್ರಂಟ್ ಕ್ಯಾಮ್ರಾ, ಬೆಂಕಿ ವಿಷಯ ಅಂತ ಹೇಳಬೇಕು. ಪೋರ್ಟ್ರೇಟ್ ಶಾರ್ಟ್ಸು ತೊಗೊಂಡ್ರೆ ಸಖತ್ತಾಗಿರುತ್ತೆ, ಬೆಂಕಿ ಆಗಿರುತ್ತೆ, ಚಿಂದಿ ಆಗಿರುತ್ತೆ. ಏನಂತಕ್ಕಂದರೆ ಲೈಕಾ ಪಾರ್ಟ್ನರ್ಶಿಪ್ಪು ತೊಗೊಂಡಿದ್ದಾರೆ ಶಾಮಿಯವರು. ಅದಕ್ಕೆ ಸೊ ಲೈಕಾ ಪಾರ್ಟ್ನರ್ಶಿಪ್ ಅಂದರೆ ಚಿಂದಿ ಆಗಿರುತ್ತೆ ಕ್ಯಾಮ್ರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಟ್ರಿ ಬಂದ್ಬಿಟ್ಟು 5300 mAh ಇರುವಂತಹ ಬ್ಯಾಟ್ರಿ ಮತ್ತು 90 ವಾಟ್ಸ್ನ ವೈರ್ಡ್ ಚಾರ್ಜಿಂಗು, ವೈರ್ಲೆಸ್ ಬಂದ್ಬಿಟ್ಟು 80 ವಾಟ್ಸ್ ಇರುವಂಥದ್ದು, IP68 ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆಂಟ್ ಇರುವಂಥದ್ದು. ಒಳ್ಳೆಯ ವಿಷಯ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದರ ಕಂಪ್ಲೀಟ್ ಸ್ಪೆಸಿಫಿಕೇಷನ್ ಇತ್ತು. ಸೂಪರ್ ಆಗೈತೆ ಫೋನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ವೇರಿಯಂಟಲ್ಲಿ ಅವೈಲೇಬಲ್ ಇರುತ್ತೆ ಒಂದು ಮೊಬೈಲ್ ಅಂತ ಹೇಳಬೇಕು. ಆಮೇಲೆ ಇದು ಚೀನಾದಲ್ಲಿ 70,000ಕ್ಕಷ್ಟೇ ಲಾಂಚ್ ಆಗಿರೋದು. ಹೌದು, ಕೇವಲ 70,000. ಆದರೆ ನಮಗೆ ಇಂಡಿಯಾಗೆ ಬಂದರೆ 1 ಲಕ್ಷ ಮೇಲೆ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಆದರೆ ನನಗನ್ಸುತ್ತೆ ಡೌಟ್ ಇಂಡಿಯಾಗೆ ಬರೋದು ಈ ಒಂದು ಮೊಬೈಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಂತಕ್ಕಂದರೆ ಶಾಮಿಯವ್ರು ಅಫಿಷಿಯಲ್ ಆಗಿ ಹೇಳಿಲ್ಲ, ಆದರೆ 14 ತರ್ತಾರಂತ ಅಂದರು ನಮ್ಮ ಭಾರತಕ್ಕೆ. ಅದು 7ನೇ ಮಾರ್ಚ್ಗೆ. ಹೌದು, ಸೊ 14 ಅಲ್ಟ್ರಾ ಬಗ್ಗೆ ನಮ್ಮ ಭಾರತಕ್ಕೆ ಬರೋದು ಇನ್ನೂ ಏನು ಇನ್ಫಾರ್ಮೇಷನ್ ಬಂದಿಲ್ಲ. ನನಗನ್ಸುತ್ತೆ ಡೌಟ್ ಬರೋದು ಅಂತ. ನಿಮಗೇನು ಅನಿಸುತ್ತೆ ಈ ಒಂದು ನ್ಯೂಸ್ ಕೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಕ್ರೇಜಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಒಂದು ನ್ಯೂಸ್ ಏನಂದರೆ ದಿ ಡೀಲ್ ಆಫ್ ದ ಡೇ ನೋಡ್ಕೊಳ್ಳೋಣ. ದ ಡೀಲ್ ಆಫ್ ದ ಡೇ ಬಂದ್ಬಿಟ್ಟು ಮೊದಲನೇ ಡೀಲ್ ನೋಡ್ಕೊಳ್ಳೋಣ. ಇದು ಬಂದ್ಬಿಟ್ಟು ಟೆಕ್ನೋರ ಫ್ಯಾಂಟಮ್ ವಿ ಫ್ಲಿಪ್. ಸಖತ್ತಾಗೈತಿ ಒಂದು ಫ್ಲಿಪ್ ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್ ಆಗಿರುವಂಥದ್ದು. ಇದು ಕೇವಲ ನಿಮಗೆ 55,000ಕ್ಕೆ ಸಿಗ್ತಾಯಿತ್ತು ಆಫರಿಂದ. ಬೇಗ ಹೋಗಿ ಪರ್ಚೇಸ್ ಮಾಡಿ ಫ್ರೆಂಡ್ಸ್. ಸಖತ್ತಾಗಿ ನಿಮಗೆ ಆಫರ್ ಆಗಿ ಈ ಒಂದು ನಿಮಗೆ ಫ್ಲಿಪ್ ಫೋನ್ ಸಿಗ್ತಾ ಇರುವಂಥದ್ದು. ಇದು ಮೊದಲನೇ ಡೀಲು. ಎರಡನೆಯ ಡೀಲ್ ಬಂದ್ಬಿಟ್ಟು ಏನಂದರೆ ನಾವು ಥರ ಸ್ಕ್ರೀನ್ ತೋರಿಸ್ತಾ ಇದ್ದೀನಿ. ಸ್ಯಾಮ್ಸಂಗ್ S22 ಅಲ್ಟ್ರಾ ಕೇವಲ ನಿಮಗೆ 85,000ಕ್ಕೆ ಸಿಗ್ತೈತೆ. ಒಂದು ಕ್ರೇಜಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸಖತ್ತಾಗಿ ಆಫರು ನೀಡಿದ್ದಾರೆ ಅಂತ ಹೇಳಬೇಕು. ಅಮೆಝಾನಲ್ಲಿ ಸಿಗ್ತಾ ಇರೋವಂಥದ್ದು. ಮತ್ತು ಮೂರನೆಯ
ಮೂರನೇ ಡೀಲ್ ಬಂದ್ಬಿಟ್ಟು ಏನಂದರೆ ಶಾಮಿ ಟಿ ವಿ. ಇದು OLED ಟಿ ವಿ 55 ಇಂಚ್ ಇರುವಂಥದ್ದು, 4K ಕೂಡ. ಇದು 4K ಟಿ ವಿ ಕೇವಲ ನಿಮಗೆ 75,000ಕ್ಕಷ್ಟೇ ಸಿಗ್ತೈತೆ. ಇಷ್ಟು ಕಮ್ಮಿ ಬೆಲೆಗೆ ಯಾರು ಕೊಡೋಲ್ಲ, ಆಫರ್ ನಿಮಗೆ ಸಿಗ್ತಾ ಇರುವಂಥದ್ದು. ಸೊ ಈ 3 ಡೀಲ್ಸ್ ಹೇಳಿದ್ದೀನಲ್ಲ, ನಿಮಗೆ ಯಾವುದಾದ್ರೂ ಡೀಲ್ ಇಷ್ಟ ಆಗಿದ್ರೆ ನಾನು ಬೇಕಾದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇಷ್ಟ ಆದರೆ ಹೋಗಿ ಪರ್ಚೇಸ್ ಮಾಡ್ಬೋದು. ಈ ಥರ ಬೆಂಕಿಯಾದ ಮೈಂಡ್ ಬ್ಲೋಯಿಂಗ್ ಕ್ರೇಜಿ ಸೂಪರಾಗಿರುವ ಡೀಲ್ಸ್ ಬೇಕಂದರೆ ನಿಮಗೋಸ್ಕರ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನನ್ನ ಟೆಲಿಗ್ರಾಮ್ ಚಾನಲು. ಹೋಗಿ ನೀವು ಅಲ್ಲಿ ಜಾಯ್ನ್ ಆಗಿ ಫ್ರೆಂಡ್ಸ್. ಆಮೇಲೆ ನೀವು ನೋಡ್ತಾ ಇರೋ ಹೆಸರು ಕೊಡ್ತಾಯಿದ್ದೀನಿ, ಇದನ್ನ ನೀವು ಸ್ಕ್ಯಾನ್ ಮಾಡಿ ಮತ್ತು ನೀವು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬಹುದು. ಹೌದು, ನಿಮಗೆ ಬರೀ ಎಲೆಕ್ಟ್ರಾನಿಕ್ಸ್ ಸಿಗಲ್ಲ, A to Z ಸಿಗುತ್ತೆ. ಬಟ್ಟೆಯಿಂದ ಹಿಡಿದು ಹೋಮ್ ಅಪ್ಲಯನ್ಸಸ್ಸಿಂದ ಹಿಡಿದು ಕಿಚನ್ಗೆ ಏನಾದರೂ ಫರ್ನಿಚರ್ಗೆ ಎಲೆಕ್ಟ್ರಾನಿಕ್ಸು A to Z ವರೆಗೂ ನಾನು ಬೆಂಕಿಯಾದ ಡೀಲ್ಸ್ ಬಗ್ಗೆ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ನೀವು ಹೋಗಿ ಚೆಕ್ ಮಾಡ್ಬೋದು. ನಿಮ್ಮದ ಒಂದು ಡಿಸೈರ್ಡ್ ಐಟಮ್ನ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಸಖತ್ತಾಗಿ ಆಫರ್ ಇರುತ್ತೆ. ಅದಕ್ಕೆ ದಯವಿಟ್ಟು ಬೇಗ ಹೋಗಿ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ದಯವಿಟ್ಟು ಮಿಸ್ ಮಾಡಿಬಿಡಿ ಬೆಂಕಿಯಾದ ಡೀಲ್ಸ್ನ. ಇವತ್ತಿನ ಕೊನೆಯ ನ್ಯೂಸ್ ಬಂದ್ಬಿಟ್ಟು ಒಂದು ಮೈಂಡ್ ಬ್ಲೋಯಿಂಗ್ ನ್ಯೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಒಂದು ನ್ಯೂಸ್ ಏನಂದರೆ ಟಾಟಾ IPL ಇದು ಸ್ಟಾರ್ಟ್ ಆಗ್ತಾ ಇರುವಂತಹದ್ದು 22ನೇ ಮಾರ್ಚ್ಗೆ. ಮೊದಲನೇ ಮ್ಯಾಚು CSK ವರ್ಸಸ್ RCB. ಸಖತ್ತಾಗಿ ಫೈಟ್ ಇರುತ್ತಂತ ನನ್ನ ಒಂದು ಅಭಿಪ್ರಾಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹೌದು, ಆದರೆ ಈ ಸತಿ ಜಿಯೋ ಸಿನಿಮಾದವರು ಇದನ್ನ ತೊಗೊಂಡಿದ್ದಾರೆ. ಜಿಯೋ ಸಿನಿಮಾ ಅವರು ಫ್ರೀಯಾಗಿ ಕೊಡ್ಬೋದು ಈ ಸತಿ? ಕ್ವಶನ್ ಮಾರ್ಕ್. ಗೊತ್ತಿಲ್ಲ. ಜಿಯೋ ಸಿನಿಮಾರು ಅಫಿಷಿಯಲಾಗಿ ಹೇಳಿಲ್ಲ ಈ ಥರ ಕಾಸು ಕಟ್ಬೇಕು ನೀವು ಅಥವಾ ಫ್ರೀಯಾಗಿ ಕೊಡ್ತೀವಿ ನಾವು ಅಂತ. ಇನ್ನೇನು ಇನ್ಫಾರ್ಮೇಷನ್ ಬಂದಿಲ್ಲ ಜಿಯೋ ಸಿನಿಮಾಯಿಂದ. ಫ್ಯೂಚರ್ನಲ್ಲಿ ಬರ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಶೆಡ್ಯೂಲು ಬಂದೈತೆ IPL, ಟಾಟಾ IPL ನೋಡ್ತಾ ಇರೋ ಸ್ಕ್ರೀನಲ್ಲಿ ತೋರಿಸ್ತೀನಿ. 7ನೇ ಏಪ್ರಿಲ್ಗೆ ಇದು ಎಂಡ್ ಆಗುತ್ತೆ. ಹೌದು, 7ನೇ ಏಪ್ರಿಲ್ಗೆ ಎಂಡ್ ಆಗುತ್ತಲ್ಲ ಇದು. ನನಗನ್ಸುತ್ತೆ ಸ್ವಲ್ಪ ಪಾಸ್ ಆಗಬಹುದು ಅಂತ ಮ್ಯಾಚಸ್, ಎಂತಕ್ಕಂದರೆ ಎಲೆಕ್ಷನ್ಸ್ ನಡೀತೈತೆ ಈಗ. ಅಂದರೆ ಏನಾದರೂ ಪ್ರಾಬ್ಲಮ್ ಆದರೆ ಪಾಸ್ ಆಗ್ಬೋದು ಮ್ಯಾಚು. ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಯಾವಾಗ ಪಾಸ್ ಆಗ್ಬೋದು ಅಥವಾ ಪಾಸ್ ಆಗಿ ಫ್ರೀಯಾಗಿ ರನ್ ಆಗ್ಬೋದು ಮ್ಯಾಚಸ್ ಅಂತ ಹೇಳೋಕ್ಕಾಗಲ್ಲ, ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ನೋಡಬೇಕು. ಮೊದಲನೇ ಮ್ಯಾಚ್ ತುಂಬ ನಾವು ಪಂಪಪ್ ಆಗಿದ್ದು ನಾನು CSK ವರ್ಸಸ್ RCB. ಯಾರು ಗೆಲ್ತಾರೆ ಈ ಒಂದು ಮ್ಯಾಚ್ನ? ನಿಮ್ಮ ಒಂದು ಫೇವ್ರೆಟ್ ಟೀಮ್ ಯಾರ್ದು ಮತ್ತು ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾವುದು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ಕನ್ನಡದಲ್ಲಿ ತಿಳಿಸಿ ಫ್ರೆಂಡ್ಸ್. ಆಮೇಲೆ ಈ ಒಂದು ನ್ಯೂಸ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನಿರುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಕನ್ನಡದಲ್ಲಿ ತಿಳಿಸಿ. ಇಲ್ಲಿಗೆ ನಾನು ಟೆಕ್ ನ್ಯೂಸ್ ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ಒಂದು ಟೆಕ್ ನ್ಯೂಸ್ ಇಷ್ಟ ದಯವಿಟ್ಟು ನನ್ನ ಟೆಕ್ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಕೂಡ ಕ್ಲಿಕ್ ಮಾಡಿ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ ಫ್ರೆಂಡ್ಸ್. ಹೇಗೆ ಪ್ರೋತ್ಸಾಹ ಕೊಡಿ ಅಂದರೆ ದಯವಿಟ್ಟು ಫ್ರೆಂಡ್ಸ್ ನನ್ನ ಒಂದು ವಿಡಿಯೋಗೆ ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇಷ್ಟು ಮಾಡಿದ್ರೆ ನಂಗೆ ತುಂಬ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ ಫ್ರೆಂಡ್ಸ್. ಆಮೇಲೆ ದಯವಿಟ್ಟು ಫ್ರೆಂಡ್ಸ್ ಕನ್ನಡವನ್ನು ಬೆಳೆಸಿ, ಕನ್ನಡವನ್ನು ಉಳಿಸಿ ಫ್ರೆಂಡ್ಸ್. ಇಲ್ಲಿಗೆ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.